ಮಧ್ಯಾಹ್ನದ ಊಟ ಇದು ಅಫಿಷಿಯಲ್ಸ್ ಗಳಿಗೆ ಮಾತ್ರ ಇದು ರೆಡಿ ಆಗಿದೆ. ಆದಷ್ಟು ಬೇಗ ಫ್ರೀ ಇದ್ದಂತವರು ಒಬ್ಬೊಬ್ಬರಾಗಿ ಹೋಗಿ ಊಟವನ್ನು ಸವಿಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಡಯಲ್ ಮೇ ಎಂಟರ್ಪ್ರೈಸಸ್ ಜೊತೆಗಾಗಿ ಸ್ವಚ್ಛ ಇವರ ಒಂದು ಜಂಟಿ ಆಶ್ರಯ ನಡೀತಕ್ಕಂಥ ಪಂದ್ಯಾಕೂಟ ಇಲ್ಲಿ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ ಕೂಡ. ಅಲ್ಲಿ 2 ತಂಡದ 12 ಆಟಗಾರರು ಬನ್ನಿ. ಶ್ರೀ ಶಾರದಾಂಬದವರು ನಮ್ಮ ಜೊತೆ ಇದ್ದಾರೆ. ಶಿವನ್ಯ ಹೇರೂರು, ಸಂತು, ದೀಪು ಮತ್ತು ಮಿಸ್ಬಾ ಬ್ರಹ್ಮಾವರ ಇವರ ಒಂದು ಸಾರಥ್ಯದ ಒಂದು ತಂಡ. ಇತ್ತೀಚೆಗಷ್ಟೇ BPL ಟ್ರೋಫಿಯನ್ನ ಜಯಿಸಿದಂತ ಒಂದು ತಂಡ. ಆ ತಂಡದಲ್ಲಿ ಆಡಿದಂತ ಈ ಭಾಗದ ಜನಪ್ರಿಯ ಆಟಗಾರ ಸಾಗರ್ ಆಚಾರ್ಯ ಸರಣಿ ಶ್ರೇಷ್ಠನಾಗಿ ಬೈಕ್ ಅನ್ನ ಪಡ್ಕೊಂಡ್ರು. ಮೊದಲ ಆರಂಭಿಕ ಆಟಗಾರರು ಮೈಟಿ ಸ್ಯಾಂಡ್ ಇದ್ರೆ, ಇನ್ನೊಂದರಲ್ಲಿ ರಾಕರ್ಸ್ ನವೀನ ಬೆಂಗಳೂರಿನ 2 ಅನುಭವಿ ಆಟಗಾರನ ಪರಿಚಯ ಮಾಡ್ತಾ ಇದೆ. ಮೊದಲ ಹಂತದಲ್ಲಿ ಶಿವನ್ಯ ಹೇರೂರಿನ ತಂಡ CFC 11 ಸ್ಟಾರ್ಸ್ ನ ವಿರುದ್ಧವಾಗಿ ಆಡ್ತಾ ಇದೆ ಶ್ರೀ ಶಾರದಾಂಬ ಕ್ರಿಕೆಟರ್ಸ್ ನೇಜಾರ್. ಸರಿ, ಪಂದ್ಯಾಟ ಆರಂಭ. ಪಿಳ್ಳೆ ಮೊದಲವರೆಗಾಗಿ ಎದುರಿಸುವಂತ ಆಟಗಾರ ರಾಕರ್ಸ್ ನವೀನ. ಈ ಟೂರ್ನಮೆಂಟಿನ ಅರ್ಧ ಶತಕವನ್ನು ದಾಖಲಿಸಿದಂತ ಏಕಮಾತ್ರ ಆಟಗಾರ. ಗೂಟದ ಹಿಂದೆ ಮಧು ಪಡುಕೆರೆ. ಮತ್ತೆ ಪಿಳ್ಳೆ ಮೊದಲ ಚೆಂಡು ರಿವರ್ಸ್ ಶಾಟ್ ಅನ್ನ ಮಾಡ್ತಾ ಇದ್ದಾರೆ ರಾಕರ್ಸ್ ನವೀನ. ಆ ನಿಟ್ಟಲ್ಲಿ ಇವಾಗಲೇ ಡಾಟ್ ಬಾಲಿನ ಸೇರ್ಪಡೆ ಮೊದಲ ಹಂತವನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಆ ತಂಡ ಗೆಲ್ಲುತ್ತೆ, ಈ ತಂಡ ಸೋಲುತ್ತೆ ಅನ್ನೋದು ಮೂರ್ಖತನ. ಆ ನಿಟ್ಟಲ್ಲಿ ಹಿಂದಿನ ಆರ್ಯ ಚಾಲೆಂಜರ್ಸ್ ಲೋಕಿ ಬಹಳಷ್ಟು ಉತ್ತಮ ಆಟವನ್ನು ಆಡಿದ್ರು. ಇದರ ಮಧ್ಯೆ ಮತ್ತೊಂದು ಅರಮನಸ್ಸಿನ ಹೊಡೆತವನ್ನ ರಾಕರ್ಸ್ ನವೀನ ದಾಖಲಿಸಿದ್ರು. ನಿರೀಕ್ಷೆ ಮಾಡಿ ಹೊಡೆದಲು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ 2 ಡಾಟ್ ಬಾಲನ್ನ ಪಿಳ್ಳೆ ದಾಖಲಿಸ್ತಾ ಇದ್ದಾರೆ ಶ್ರೀ ಶಾರದಾಂಬದ ಪರವಾಗಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 3 ದಿನಗಳ ಹಗಲಿನ ದಾಂಡು ಚೆಂಡಿನ ಸಮರದ 1.5 ಲಕ್ಷ ರೂಪಾಯಿಗಳ ಪಂದ್ಯಕೂಟ. ಮತ್ತೊಂದು ಸ್ಲೋವರ್ ಚೆಂಡು, ಡಾಟ್ ಬಾಲ್. ಮೊದಲ ಪವರ್ ಪ್ಲೇ ಅದ್ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 3 ಚೆಂಡು ರನ್ ರಹಿತವಾಗಿ ಎಸ್ತವನ್ನು ದಾಖಲಿಸ್ತಾ ಇದ್ದಾನೆ ಪಿಳ್ಳೆ. ಮತ್ತೆ ಕ್ಷೇತ್ರ ಸ್ವಲ್ಪ ಬದಲಾವಣೆ. 4 ಮೈ ಗಾಡ್, ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ವಿವಾದ ಸೃಷ್ಟಿಸಿದಂತ ಶ್ರೀ ಶಾರದಾಂಬ. ಇಲ್ಲಿ ನೋಡಿ, ಇವರೇ ಮೈಕಲ್ ಜಾಕ್ಸನ್ ಫ್ರಮ್ ನೇಚರ್. ಅರವಿಂದ ACC, ಸಂಜೆ ಅರವಿಂದ DC ಆಗ್ತಾರೆ. ಇದು ಗಿಚ್ಚಿ ಗಿಲಿ ಅರವಿಂದ. ಮೋಸ್ಟ್ಲಿ ನಾವು ಕಂಡಾಗ ನೇಜರ್ನಲ್ಲಿ ಬಹಳಷ್ಟು ಕ್ರಿಕೆಟಿಗರಿದ್ದಾರೆ. ಅವರ ಇಡೀ ಫ್ಯಾಮಿಲಿಯ ಡ್ಯಾನ್ಸರ್ ಗ್ರೂಪ್ ನಲ್ಲಿದ್ದಾರೆ. ಆ ನಿಟ್ಟಲ್ಲಿ ಅರವಿಂದ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿದಂತ ಕ್ರೀಡಾ ಅಭಿಮಾನಿ ಕೂಡ. ಈ ಹಂತದಲ್ಲಿ ಮತ್ತೆ ಹೊಸ ದಾಂಡಿಗಳ ಸೇರ್ಪಡೆ. ಶೆಟ್ಟಿ ಪ್ರದೀಪ ಮಾಡ ಬರ್ತಾ ಇದ್ದಾರೆ. ಶಾಂತಾರು CFC ಪರವಾಗಿ ಬಹಳಷ್ಟು ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಆಟದ ಜೊತೆ ಇವತ್ತಿನ ಋತುವಿನಲ್ಲಿ ರಾಜ್ಯ ಟೆನ್ನಿಸ್ ಬಾಲನ್ನು ಕಂಡಂತ ಆಟಗಾರ ಕೂಡ. ಕ್ಷಿಪ್ರಗತಿಯಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. ಇಲ್ಲಿ 1 ಡೌನ್ ರೂಪದಲ್ಲಿ ಶಿವನ್ಯ ಪರವಾಗಿ ಬರ್ತಾ ಇದ್ದಾರೆ. ಸ್ಕೋರ್ ಮುಜಾನ್ 0-1. ಮತ್ತೆ ಪಿಳ್ಳೆ 5ನೇ ಚೆಂಡು. ಮಧು ಗೋಟದ ಹಿಂದೆ ಸ್ವಲ್ಪ ತಪ್ಪುಗಳಾದ್ರೂ ಕೂಡ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಆ ನಿಟ್ಟಲ್ಲಿ ಇದು ಕೂಡ ಒಂದು ರೆಕಾರ್ಡ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ ಕೊನೆಯ ಚೆಂಡು ಪಿಳ್ಳೆ ಎಸಿಬೇಕಾಗಿದೆ ಶ್ರೀ ಶಾರದಾಂಬದ ಪರವಾಗಿ. ನೇಜಾರಿನ ಯುವ ಹುಡುಗರ ತಂಡ ಶ್ರೀ ಶಾರದಾಂಬ ದೇವರ ಹೆಸರಲ್ಲಿ ಆಡ್ತಾ ಇದೆ.
ವಿಶ್ವ, ರಿಯಾಸ್ ಮತ್ತಿತರ ಕಟ್ಟಿದಂತ ಒಂದು ತಂಡ ಕೂಡ. ಓ ಮೈ ಗಾಡ್, ಈ ಟೂರ್ನಮೆಂಟ್ ಮೇಡ್ ಇನ್ ಓವರ್ ಪಿಳ್ಳೆ ದಾಖಲಿಸಿದ್ರು. 1 ವಿಕೆಟ್ ನಷ್ಟವನ್ನ ಕಂಡಂತ ಶಿವಣ್ಣ ಹೇರೂರು. ತಡಂಪರಿಗ ಎಲ್ಬಿಗೆ ಯಾವುದಕ್ಕೆ ಬೋಲ್ಡಾ? ನೋಡಿ, ಈ ಚೆಂಡು ವಿಕೆಟ್ಗೆ ತಲುಪಿದೆ ಎನ್ನುವ ಸ್ವಲ್ಪ ಸಂಶಯ ಇದೆ. ಆ ನಿಟ್ಟಲ್ಲಿ ಗ್ರೌಂಡ್ ಅಂಪೈರ್ಸ್ಗಳು ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಕೂಡ. ಓವರ್ ಟು ಡಿಜೆ. ಔಟ್ ಎನ್ನುವ ಸೂಚನೆ. ಈ ಓವರ್ ನಲ್ಲಿ 2ನೇ ವಿಕೆಟ್ ಅನ್ನು ಇವಾಗ ಪಡ್ಕೊಂಡ್ರು ಪಿಳ್ಳೆ. ಪಲ್ಟಿ ಶುರು. ಅದೆಲ್ಲ ಕಡೆಗೆ. ನೋಡಿ, ಡಿಜೆ ಕೇಳಿಸ್ತಾ ಇಲ್ಲಂತೆ, ಸೌಂಡ್ ಇಡಿ. ಶಿವಣ್ಣ ಹೇರೂರು 12th ಮೆಂಬರ್ ಕಳಿಸ್ಕೊಡಿ. ಹೊಸ ದಾಂಡಿಗರ ಸೇರ್ಪಡೆ ಅಂಗಳ ಪ್ರವೇಶ ಮಾಡಿದ್ರೆ ಇಲ್ಲಿ ಮೇಳನವರು ಸಮೇತವಾಗಿ 2 ವಿಕೆಟ್ ಅನ್ನ ಇವಾಗ ಪಿಳ್ಳೆ ಪಡ್ಕೊಂಡ್ರು. 0-2 ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇವಾಗ ಸ್ಯಾಂಡಿ, ಮೈಟಿ ಸ್ಯಾಂಡಿ ಅದ್ಯಾವ ರೀತಿಯಾಗಿ ಆಡ್ತಾ ನೋಡ್ಬೇಕಾಗಿದೆ. ಮೊದಲ ಚೆಂಡಲ್ಲಿ ಇವಾಗ ಕಿರಣ್ ಮಟ್ಟು ಮಿಡ್ ವಿಕೆಟ್ ಅಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಂಡ್ರು. ಸ್ಯಾಂಡಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಒಂದೆಡೆ ರೋಹಿತ್, ಒಂದೆಡೆ ಸ್ಯಾಂಡಿ. ಪಂಚ ರಾಜ್ಯಗಳಲ್ಲಿ ಆಡುವಂತ ಏಕೈಕ ಆಟಗಾರರಲ್ಲಿ ಕೆಲವರು ಆಡಿದ್ದಾರೆ, ಆದ್ರೆ ಸ್ಯಾಂಡಿ ಕೂಡ ಒಬ್ರು. ಆ ನಿಟ್ಟಲ್ಲಿ ಮೊದಲ ಚೆಂಡಿಗೆ ಸಿಕ್ಸರ್ಗೆ ಕಿರಣ್ ಮಟ್ಟು ಅವಕಾಶ ಮಾಡಿಕೊಟ್ರು. ಈ ತರ ವೈಡ್ ಬಾಲ್ ಅತಿರಿಕ್ತ ಓಟಗಳ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ಕಂಡುಕೊಳ್ತಾ ಇದೆ. ಕ್ರೀಡಾ ರಂಗದಲ್ಲಿ ಬಹಳಷ್ಟು ಮಂದಿ ಪ್ರೋತ್ಸಾಹಕರ ಜೊತೆ ಈ ಟೂರ್ನಮೆಂಟ್ಗೆ ಆಟಗಾರರಿಗೆ ಗಾಯಾಳುವಾದಾಗ ಫಸ್ಟ್ ಏಡ್ ಬಾಕ್ಸ್ ಅನ್ನು ಕೊಟ್ಟಂತ ಒಂದು ತಂಡ ಇದ್ರೆ ಅದು CFC ಯುವ ವೇದಿಕೆ ಚಾಂತಾರಿನ ತಂಡ. ಅದರ ಪ್ರವರ್ತಕರು ಆಗಿರ್ತಕ್ಕಂಥ ನಮ್ಮ ದೀಪು ಚಾಂತಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಟೂರ್ನಮೆಂಟಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಗುರು ಜೊತೆಗಾಗಿ ಹಗಲಿಗೆ ಹೆಗಲನ್ನ ಕೊಟ್ಟು ಈ ಟೂರ್ನಮೆಂಟ್ ಅನ್ನು ಸಕ್ಸಸ್ ಮಾಡಿಕೊಟ್ಟಂತ ಈ ಭಾಗದ ಮತ್ತೋರ್ವ ಜನಪ್ರಿಯ ಆಟಗಾರ ಅಭಿ ಅವರಿಗೂ ಕೂಡ ಕೃತಜ್ಞತೆ. ಹಾಗೆ ಈ ಟೂರ್ನಮೆಂಟ್ ನೇರ ಪ್ರಸಾರ ಮಾಡತಕ್ಕಂತ ಕ್ರಿಕ್ಸೆ ಜೀವನ್ಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸ್ಯಾಂಡಿ ಹೊಡೆತ, ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 8ಕ್ಕೆ ತಲುಪ್ತಾ ಇದೆ ಕೂಡ. 8 ಫಾರ್ ಲಾಸ್ ಅಪ್ ಟು ಚಾಲ್ತಿಯ 2ನೇ ಓವರ್ನಲ್ಲಿ 5 ಓವರ್ಗಳ ಪಂದ್ಯ. ಅದ್ಯಾವ ರೀತಿಯ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. ಮೊದಲ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿ ಸ್ಯಾಂಡಿ. ಮತ್ತೊಂದು ತೀರಾ ದುರ್ಬಲ ಚೆಂಡಿ ಬಾರಿ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್, 6 ಓಟದ ಸೇರ್ಪಡೆ. ಪ್ರತಿ ಒಂದು ಸಿಕ್ಸರ್ಗೆ ದಾಖಲಿಸಿದಂತ ಆಟಗಾರರಿಗೆ 200 ರೂಪಾಯಿಗಳ ಘೋಷಣೆ ಆಗಿದೆ. ಅದು ರಾಮಣ್ಣ ಕ್ಯಾಂಟೀನ್ ನೇಜಾರ್ ಅವರು ನೀಡ್ತಾರೆ. ಹ್ಯಾಟ್ರಿಕ್ಗೆ 1,000 ರೂಪಾಯಿಗಳ ಘೋಷಣೆ ಕೂಡ ಇದೆ. ಈ ರೀತಿಯಾಗಿ ಆಟಗಾರನ ಬೆಂಬಲಿಸುವಂತ ಕಾರ್ಯಕ್ರಮಗಳು ಮುಂದಿನ ಹಂತದಲ್ಲಿ ನೀಡ್ತಾ ಇರ್ತಕ್ಕಂಥ ಎಲ್ಲಾ ಪ್ರೇಕ್ಷಕರಿಗೆ, ಪೋಷಕರಿಗೆ ಅಭಿನಂದನೆಗಳು.
ಇದರ ಮಧ್ಯೆ ಕಿರಣ್ ಮಠ್ ಎಸೆದ ಚೆಂಡು ಶಾರ್ಟ್ ಕವರ್ಸ್ ಅಲ್ಲಿ ಮತ್ತೊಂದು ವಿಕೆಟ್ ಪತನ. ಇವಾಗ ಪಲ್ಟಿ ಅರವಿಂದರ ಚಪ್ಪಲ್ ತಲೆ ಮೇಲೆ ಹೋಗ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ ಅಂಕಣ ಭಾಗದಲ್ಲಿ. ಕಿರಣ್ ಮಠ್ ಇವಾಗಲೇ ವಿಕೆಟ್ ನಷ್ಟವನ್ನು ಕಂಡಂತೆ ಈ ಪಂದ್ಯ 14 ಓಟವನ್ನು ದಾಖಲಿಸ್ತಾ ಇದೆ. ಶಿವನ್ಯ ಹೇರೂರು CFC 11 ಸ್ಟಾರ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕೊನೆಯ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕಿರಣ್ ಮಠ್ ಓವರ್ ಮುಕ್ತಾಯ 2 ಓವರ್ಗಳ ಮುಕ್ತಾಯದಲ್ಲಿ 14 ಓಟವನ್ನು ದಾಖಲಿಸಿದ್ರು. ಟೆನ್ನಿಸ್ ಬಾಲಿನ ಯಾವುದೇ ಪಂದ್ಯಾಟಗಳು ಇದ್ರೂ ಕೂಡ ಗಂಗೋಳಿ ವಿಷ್ಣು ಭಟ್ರು ಡ್ಯಾನ್ಸ್ ಇರುತ್ತೆ. ಆದ್ರೆ ನೇಜಾರ್ನಲ್ಲಿ ಮತ್ತೋರ್ವ ಜೂನಿಯರ್ ಮೈಕಲ್ ಜಾಕ್ಸನ್ ಸೃಷ್ಟಿಯಾಗಿದ್ದಾರೆ, ಅವರೇ ಅರವಿಂದ. ಆ ನಿಟ್ಟಲ್ಲಿ ಬಹಳ ಉತ್ತಮ ರೀತಿಯ ಒಂದು ಡ್ಯಾನ್ಸ್ ಕೂಡ ನಮಗೆ ಕಣ್ತುಂಬಿಸಿಕೊಳ್ತಾ ಇದ್ದೀವಿ. ಇವರೆಲ್ಲರಿಗೂ ಕೂಡ ನಾವು ಉಡುಪಿ ಟ್ರೋಫಿ ಪರವಾಗಿ ಮತ್ತೆ ಅಭಿನಂದನೆ ಸಲ್ಲಿಸ್ತಾ 5 ಓವರ್ಗಳ ಪಂದ್ಯಾಟದಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ 14ಕ್ಕೆ ಅಮೂಲ್ಯ ಫ್ರಂಟ್ ಲೈನ್ ಡೇಂಜರಸ್ ಆಟಗಳನ್ನು ಕಳ್ಕೊಂಡಿರ್ತಕ್ಕಂಥ ಶಿವನ್ಯ ಹೇರೂರು CFC 11 ಸ್ಟಾರ್ಸಿನ ತಂಡ ಇಲ್ಲಿ ಬಿರುಸಿನ ಆಟವನ್ನು ಆಡಬಲ್ಲಂತ ಸ್ಯಾಂಡಿ ಒಂದು ಸಿಕ್ಸರ್ ಅನ್ನು ಕೂಡ ದಾಖಲಿಸಿದ್ರು. ಇಲ್ಲಿ 3ನೇ ಓವರ್ಗಾಗಿ ಸಂತೋಷ್ ಅಲೆವೂರು ಕುಳ್ಳಗಿನ ವಾಮನ ಮೂರ್ತಿಯನ್ನ ಪರಿಚಯ ಮಾಡ್ತಾ ಇದೆ. ಶ್ರೀ ಶಾರದಾಂಬದ ಪರವಾಗಿ ಈ ಟೂರ್ನಮೆಂಟ್ ಜಯಿಸ ತಂಡ 1.5 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಏಕಾಂಗಿ ಹೋರಾಟವನ್ನು ಮಾಡಿದಂತ ಕ್ರಿಕೆಟಿನ ಮತ್ತೋರ್ವ ಭಗೀರಥ ಅದುವೇ ಗುರು ಈ ಟೂರ್ನಮೆಂಟಿನ ಮುಖ್ಯ ರೂವಾರಿ ಕೂಡ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು, ಆ ನಿಟ್ಟಿನಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡಂತ ಪಂದ್ಯ ಇವಾಗ ಸ್ಯಾಂಡಿ ಬೀಟ್ ಆಗ್ತಾ ಇದ್ದಾರೆ. ಮತ್ತು 14 ಓಟಗಳು. ಮತ್ತೆ ಸಂತು ಇವು ಆಟಗಾರ ಸ್ಯಾಂಡಿಗೆ ಎಸಬೇಕಾಗಿದೆ. ಈ ತರ್ಮದೆ ಮತ್ತೆ ಅಕ್ರಾಸ್ ಲೈನ್ ಹೊಡೆತ ಗಾಳಿ ಲಾಭನ ಪಡ್ಕೊಳ್ತೀನಿ ಬರ್ರಿ. ಮೈಟಿ ಸ್ಯಾಂಡಿ ಔಟ್. ನೋಡಿ ಇವರ ಅರವಿಂದ ಅವರು ನೋ ಬಾಲ್. ಕ್ರಿಕೆಟ್ ಅನ್ನೋದು ಅದೃಶ್ಯದ ಆಟ, ಆ ನಿಟ್ಟಲ್ಲಿ ಇವಾಗ ನೋ ಬಾಲ್. ಚರ್ಚೆ ಮಾಡಬೇಡಿ, ಪಂದ್ಯ ಮುಂದುವರಿಸಿಕೊಳ್ಬೇಕು.
ಅಂಬಾಡಿಷನ್ ಫೈನಲ್ ಆಗಿರುತ್ತೆ, ಗಮನಿಸಿ. ಪಂದ್ಯ ಮುಂದುವರಿಸಿಕೊಳ್ಬೇಕು. ರಿವ್ಯೂ ಎಸ್ ರಿವ್ಯೂ ತಗೊಳ್ಳಿದ್ದಾರೆ, ಗಮನಿಸಿಕೊಳ್ಳಿ. ತೃತೀಯ ನೇತ್ರ ನೋಬಾಲ್ ನೋಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ಇಲ್ಲಿ ಸ್ಯಾಂಡಿ ಅದೃಷ್ಟದ ಆಟದಲ್ಲಿ ಇವಾಗ ಜೀವದಾನ ಪಡ್ಕೊಳ್ತಾ ಇದ್ದಾರೆ. ನೋಬಾಲ್ ಫ್ರೀ ಹಿಟ್. ಎರಡು 2022ರಲ್ಲಿ ಇದೇ ಮೈದಾನ ಗುರು ಗಣೇಶ್ ನೇಜಾರಿನ ತಂಡ ಬಹಳ ಅದ್ದೂರಿಯ ಕ್ರಿಕೆಟ್ ಪಂದ್ಯಾಟ ನಡೆಸಿದ್ರು. ಆ ಬಳಿಕ ಗುರು ಯುವಕ ಮಂಡಲ, ಅದಾದ ಬಳಿಕ ಶ್ರೀ ಪಂಡಾರಿ ಕ್ರಿಕೆಟರ್ಸ್ ಬಡ ನೆಡಿಯೂರು ಕೂಡ ಇದೇ ಮೈದಾನ ನಡೆಸಿದ್ರು. ಫ್ರೀ ಹಿಟ್ ಚೆಂಡು, ಓಟುಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಸಂತು ದಾಖಲಿಸಿದ್ರು. ಅದೇ ರೀತಿಯಾಗಿ ಭಜನ ಓಂಕಾರೇಶ್ವರ ಭಜನ ದೇಗುಲ, ಈ ರೀತಿಯಾಗಿ ಮೊನ್ನಷ್ಟೇ ಮೊಬೈಲ್ ಪ್ರೀಮಿಯರ್ ಲೀಗ್ ಪರಶುರಾಮ ಫ್ರೆಂಡ್ಸ್ ಕ್ರಿಕೆಟರ್ಸ್, ಈ ರೀತಿಯಾಗಿ ಬಹಳಷ್ಟು ಪಂದ್ಯಾಟಗಳು ನೇಜಾರಿನ ಕಿರಣ ಕಾಣ್ತಾ ಇದೆ. ಯುವ ಆಟಗಾರ ಸಂತು ಹಿರಿಯ ಆಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಮೂಗುದಾರವನ್ನು ತೊಡಿಸುವಂತ ಪ್ರಯತ್ನ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೇವಲ ಒಂದು ನೋ ಬಾಲ್ ಎಸೆತಾ ಇದ್ದಾರೆ ಸಂತು. ಸತತ 3 ಡಾಟ್ ಬಾಲಿನ ಸೇರ್ಪಡೆ. ತಡವತ್ತ 15 ಓಟಗಳು, 15 ಫಾರ್ ಲಾಸ್ ಆಫ್ 3. ಚಾಲ್ತಿಯ 3ನೇ ಓವರ್ನಲ್ಲಿ ಕುತೂಹಲಕಾರಿ ಘಟ್ಟದ ಪಂದ್ಯ. ಸ್ಲೋವರ್ ಚೆಂಡು, ಮತ್ತೆ ಓಟುಗಳು ಬರ್ತಾ ಇದೆ. ಆ ನಿಟ್ಟಲ್ಲಿ ಇದು ಲೆಗ್ ಬಾಯ್, ದಾಂಡನ ಬಿಟ್ಟು ಪ್ಯಾಡಿಗೆ ಬಡೀತಾ ಇದೆ. ಆ ನಿಟ್ಟಲ್ಲಿ ಯಾವುದೇ ರೀತಿಯಲ್ಲಿ ಓಟುಗಳು ಬಂದರೂ ಕೂಡ ಅದು ಶಿವನ್ಯ ಹೇರೂರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಟೂರ್ನಮೆಂಟ್ ಜಯಿಸಿದ 1.5 ಲಕ್ಷ ರೂಪಾಯಿಗಳ ಜೊತೆ ಉಡುಪಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಟ್ರೋಫಿ 70,000 ಇರುತ್ತೆ. ಸಾಣೆ ಶ್ರೇಷ್ಠ ಆಟಗಾರನಿಗೆ 10,000 ರೂಪಾಯಿಗಳನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಇದೇ ರೀತಿ ಲಕ್ಕಿ ಡಿಪ್ ಕೂಡ ಇದೆ. ಆ ನಿಟ್ಟಲ್ಲಿ 100 ರೂಪಾಯಿಗೆ 10 ಗ್ರಾಮಿನ ಚಿನ್ನದ ನಾಣ್ಯವನ್ನು ಪಡ್ಕೊಳ್ತಾರೆ. ಈ ರೀತಿಯಾಗಿ ಮಧು ಮತ್ತೆ ತಪ್ಪನ್ನು ಮಾಡಿದ್ರು. ಬೀಟಾದ ಚೆಂಡು ಬಾಯ್ ಸೋಟಗಳು, ಇದರೊಂದಿಗೆ 3 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 17ಕ್ಕೆ ತಲುಪ್ತಾ ಇದೆ ಕೂಡ. ಎಂಡ್ ಆಫ್ 3 ಓವರ್ಸ್, ಸ್ಕೋರ್ 17 ಫಾರ್ 3. ಸಾರಿ, ಲಾಸ್ಟ್ ಬಾಲ್ ಇದೆ, ಕೊನೆಯ ಒಂದು ಚೆಂಡು ಬಾಕಿ ಇದೆ. ಆ ನಿಟ್ಟಲ್ಲಿ ಅದು ಒಂದು ನೋಬಾಲ್ ಆದ್ರಿಂದ ಒಂದು ಎಕ್ಸ್ಟ್ರಾಸ್ ಓಟಗಳ ಜೊತೆ ಒಂದು ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ, ಗಮನಿಸಿ. ಕ್ಷಮೆ ಇರಲಿ. ಅಂತಿಮ ಚೆಂಡು 31 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ಯಾಂಡಿ ಮತ್ತು ರಕ್ಷಿತ್, ಇದರೊಂದಿಗೆ ಇವಾಗ 3 ಓವರ್ಗಳ ಮುಕ್ತಾಯವನ್ನು ಕಂಡಂತೆ ಈ ಪಂದ್ಯ 18 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ 12 ಚೆಂಡುಗಳ ಆಟದಲ್ಲಿ ಶಿವನ್ಯ ಹೇರೂರು ಅದೆಷ್ಟು ಓಟವನ್ನು ಪ್ರೇರಿಸ್ತಾ ನೋಡಬೇಕಾಗಿದೆ. ಧನ್ಯವಾದಗಳು ಅರವಿಂದ್ ಅವರೇ. 3 ಓವರ್ಗಳ ಮುಕ್ತಾಯದಲ್ಲಿ 18 ಓಟವನ್ನು ದಾಖಲಿಸಿರ್ತಕ್ಕಂಥ ಶಿವನ್ಯ ಹೇರೂರು ಇನ್ನುಳಿದ 12 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ಪ್ರೇರಿಸ್ತಾ ನೋಡಬೇಕಾಗಿದೆ. 3 ದಿನಗಳ ಕ್ರೀಡಾ ಹಬ್ಬ ಉಡುಪಿ ಟ್ರೋಫಿ ಡಯಲ್ ಮಿ ಎಂಟರ್ಪ್ರೈಸಸ್ ಜೊತೆಗಾಗಿ ಸ್ವಚ್ಛಂ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಾಗರ್ ಗೌಡ ಅವರ ಒಂದು ಸಚಿನ್ 11 ತಂಡ
ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದಂತ ಕ್ರಿಕೆಟಿನ ಪ್ರೋತ್ಸಾಹಕರು ಕೂಡ ಸಾಗರ್ ಗೌಡ್ರು. ಆ ಜರ್ಸಿ ಹಾಕಿದವರು ಸ್ವಲ್ಪ ಹಿಂದೆ ಸರಿದೆ, ಕುತ್ಕೊಳ್ಳಿಲ್ಲ ಅಂದ್ರೆ. ಮತ್ತೆ ಪಿಳ್ಳೆ ಎರಡನೇ ಚೆಂಡು ನಿರೀಕ್ಷೆ ಮಾಡಿ ಹೋಗ್ತಾಳೆ. ಸ್ಯಾಂಡಿ ದಾಖಲಿಸಲ್ಲ ಆ ನಿಟ್ಟಲ್ಲಿ ಒಂದೋಟ, ಎರಡನೇ ಓಟವನ್ನ ಕೂಡ ಸ್ಯಾಂಡಿ ಪೂರೈಕೆ ಮಾಡಿಕೊಂಡ್ರು. ಸ್ಯಾಂಡಿ ಕೂಡ ಬಹಳಷ್ಟು ಬಾರಿ ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಗಂಗೊಳ್ಳಿಗೆ ಬಂದಂತ ಆಟಗಾರ. ಮುಂದಿನ ಪಂದ್ಯ ಸಚಿನ್ 11 ಮತ್ತು ಕೋಸ್ಟಲ್. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ ಶಿವನ್ಯ ಹೇರೂರು ಸತತ ಡಾಟ್ ಪಾಲನ್ನು ದಾಖಲಿಸಿಕೊಂಡು ಆಡ್ತಾ ಇದೆ. ಮೊದಲ ಓವರಲ್ಲಿ 4 ಡಾಟ್ ಬಾಲ್ಗಳು, ಆ ಬಳಿಕ ಎರಡನೇ ಓವರಲ್ಲಿ 2 ಡಾಟ್ ಬಾಲ್ಗಳು, ಮೂರನೇ ಓವರಲ್ಲಿ 3 ಡಾಟ್ ಬಾಲ್ಗಳು. ಇವಾಗ 2 ಡಾಟ್ ಬಾಲಿನ ಸೇರ್ಪಡೆ. ಮತ್ತೆ ಪಿಳ್ಳೆ ಮತ್ತೆ ಬೀಸುವ ಪ್ರಯತ್ನ, ರನ್ನಿಂಗ್ ಕ್ಯಾಚ್ ಪ್ರಯತ್ನ ಪಿಳ್ಳೆ ಮಾಡಿದ್ರು. ಡೊಮ್ಯಾನ್ಸ್ ಲ್ಯಾಂಡ್ ಒಂದೋಟದ ಸೇರ್ಪಡೆಯೂ ಕೂಡ. ಮಳೆ ಬರುವ ಹಂತದವರೆಗೆ ಈ ಟೂರ್ನಮೆಂಟ್ಗಳು ನೇಜಾರ್ನ ಕ್ರೀಡಾಂಗಣ ಸತತವಾಗಿ ಸಾಗುತ್ತೆ. ಆ ಎಲ್ಲ ಟೂರ್ನಮೆಂಟ್ಗಳಿಗೆ ಆದ್ಯದ ಸ್ವಾಗತನ ಬಯಸಿಕೊಳ್ತಾ ಇದ್ದಾವೆ. ಬ್ಲೂ ಬರ್ಡ್ಸ್ ನೇಜಾರ್ ಲೆಜೆಂಡ್ಸ್ ಕಪ್ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಸೂರಜ್ ಮತ್ತು ಗುರು ಅವರ ಸಾರಥ್ಯದಲ್ಲಿ ಜೈ ಹನುಮ ಟ್ರೋಫಿ ಕೂಡ ಇದೇ ಮೈದಾನದಲ್ಲಿ ಸಾಗುತ್ತೆ. ಸ್ಟೆಪ್ ಔಟ್ ಅನ್ನು ಮಾಡಿದ್ರು ಮಧು. ಗುಡ್ ರಕ್ಷಣೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಗುಡ್ ರಕ್ಷಣೆ ಪ್ರದರ್ಶನ ಮಧು ಮಾಡ್ತಾ ಇದ್ದಾರೆ. ಸ್ಟೆಪ್ ಔಟ್. ಸಕಲ ಕಲಾ ವಲ್ಲಭ ಅರವಿಂದ ಎಸಿಸಿ ಎತ್ತ ಹೊಸ ದಾಳಿಗಳ ಸೇರ್ಪಡೆ. ಪ್ರಜ್ವಲ್ ಅಂಕಣಕ್ಕೆ ಬರ್ತಕ್ಕಂತ ಮತ್ತೋರ್ವ ಬಿರುಸಿನ ಆಟಗಾರ ಸ್ಯಾಂಡಿಯನ್ನು ಕೂಡ್ಕೊಳ್ತಾ ಇದ್ದಾರೆ ಶಿವನ್ಯ ಹೇರೂರಿನ ಪರವಾಗಿ. 21 ಫಾರ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಿಳ್ಳೆ ಕೊನೆಯ ಬಾರಿ ಪ್ರಜ್ವಲ್ಗೆ ಸದ್ದ ಚೆಂಡು. ಓಟುಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪ್ರಜ್ವಲ್ ಪಡ್ಕೊಂಡ್ರು. ಇವಾಗ ಡಾಟ್ ಬಾಲ್ ಸಮೇತವಾಗಿ 4 ಓವರ್ ಅರ್ಥಾತ್ 24 ಚೆಂಡುಗಳನ್ನು ಮುಕ್ತಾಯಗೊಳಿಸಿದಂತ ಶ್ರೀ ಶಾರದಾಂಬಾ ಕ್ರಿಕೆಟ್ಸಿನ ತಂಡ ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಅದೆಷ್ಟು ಓಟುಗಳು ಬರ್ತದೆ ಕಾದು ನೋಡಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಪ್ರಶಸ್ತಿಯನ್ನ ಬಾಚಿಕೊಂಡಂತ ಪ್ರಶಾಂತ್ ಅಂಬಲಪಾಡಿ ಇವಾಗಲೇ ಏನೋ ಒಂದು ಟಿಪ್ಸ್ ನೀಡಿದ್ದಾರೆ ಸ್ಯಾಂಡಿ ಅವರಿಗೆ. ಅದು ವರ್ಕೌಟ್ ಆಗುತ್ತೆ, ಕಾದು ನೋಡಬೇಕಾಗಿದೆ. ಅಂಕಣ ಭಾಗದಲ್ಲಿ ಶಿವನ್ಯ ಹೇರೂರಿನ ಪರವಾಗಿ. ಸ್ಕೋರ್ 21. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ನಿತಿನ್ ಅಂತಿಮ ವರ್ಗಾಗಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ತನ್ಮೂಲಕವಾಗಿ ಗ್ರೌಂಡ್ ಶಾಟ್ ದಾಖಲಾತಿ ಕಾಣ್ತಾ ಇದೆ. ಇವಾಗ ಪ್ರಶಾಂತ್ ಅಂಬಲಪಾಡಿಯ ಟಿಪ್ಸ್ ವರ್ಕೌಟ್ ಆಗ್ತಾ ಇದೆ. ಬೌಂಡ್ರಿ
ನಾಲ್ಕೋಟದ ಸೇರ್ಪಡೆ. ಕಾಲು ಶತಕವನ್ನು ಪೂರೈಸಿಕೊಂಡ ಒಂದು ತಂಡ ಶಿವನ್ಯ ಹೇರೂರು CFC 11 ಸ್ಟಾರ್. ಸಂತು, ದೀಪು, ಮಿಸ್ಬಾ ಇವರ ಒಂದು ತಂಡ ಈ ಟೂರ್ನಮೆಂಟ್ ಆಡ್ತಾ ಇದೆ ಶ್ರೀ ಶಾರದಾಂಬದ ವಿರುದ್ಧವಾಗಿ. ಕ್ರಿಕೆಟ್ ರಂಗದಲ್ಲಿ ಬಹಳಷ್ಟು ದಾಖಲೆಗಳನ್ನ ಬರೀತಕ್ಕಂತ ಈ ಋತುವಿನ ಅನುಭವಿ ಆಟಗಾರರೆಲ್ಲ ಇವತ್ತು ನೇಜಾರ್ನ ಕ್ರೀಡಾಂಗಣದಲ್ಲಿ ತನ್ನ ಬೆವರನ್ನು ಇಳಿಸ್ತಾ ಇದ್ದಾರೆ. ಈ ಋತುವಿನ ಬಹಳಷ್ಟು ಪಂದ್ಯಾಟಗಳು ಇನ್ನೂ ಕೂಡ ನಡೀಬೇಕಾಗಿದೆ. ಮತ್ತೆ ಪಂದ್ಯ ಮುಂದುವರಿಕೆನ ಕಾಣುತ್ತೆ. ಚೆಂಡು ವೈಟ್ ಬಾಲ್, ಅತಿರಿಕ್ತ ಓಟಗಳ ಸೇರ್ಪಡೆ. ಎರಡನೇ ಚೆಂಡಿಗೆ ವೈಟ್ ಬಾಲ್ ಈ ಹಂತದಲ್ಲಿ ನಿತಿನ್ ದಾಖಲಿಸಿದ್ರು. ತಂಡ ಮೊತ್ತ 26ಕ್ಕೆ ತಲುಪ್ತಾ ಇದೆ ಕೂಡ. 26. ಸ್ಯಾಂಡಿ ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡು ಸೀಮಾ ರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿಯ ಆಟಗಾರ ಮೈಟಿ. ಬೆಂಗಳೂರಿನ ಪರವಾಗಿ ಆರಂಭಿಕ ದಿನಗಳಲ್ಲಿ ಯಶಸ್ಸನ್ನು ಕಂಡಂತ ಸ್ಯಾಂಡಿ ಇವತ್ತು ಪ್ರತಿಯೊಂದು ಫ್ರಾಂಚೈಸಿ ರೂಪದಲ್ಲಿ, ಐಕಾನ್ ರೂಪದಲ್ಲಿ ಆಡುವಂತ ಆಟಗಾರ. ಮೊದಲ ತಿಳಿಸಾಗೆ ಪಂಚ ರಾಜ್ಯಗಳಲ್ಲಿ ಆಡಿದಂತ ಆಟಗಾರ. ಇವತ್ತು ನೇಜಾರ್ಲಿದ್ರೆ ಮುಂದಿನ ವಾರ ದುಬೈಲಿ ಇರ್ತಾರೆ. ಮತ್ತೆ ಊರಿಗೆ ಇಳಿತಾರೆ. ಕ್ರಿಕೆಟಿನ ಅನುಭವಿ ಆಟಗಾರ. ಓ ಮೈ ಗಾಡ್, ವಾಟ್ ಅ ಶಾಟ್ ತನ್ನ ಮೂಲಕ. ಆದ್ರೆ ಕಿರಣ್ ಮಟ್ಟು ಉತ್ತಮ ರೀತಿಯಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸ್ಯಾಂಡಿ ಔಟ್. ನೋಡಿ, ದೇವರು ಕೆಲವರಿಗೆ ಕೆಲವೊಂದು ಹವ್ಯಾಸಗಳನ್ನ ಕೊಟ್ರೆ ಇಲ್ಲಿ ಡ್ಯಾನ್ಸರ್ ಇದ್ದಾರೆ. ನೇಜಾರಿನ ಪರವಾಗಿ ಅರವಿಂದ ACC ವೈಟ್ ಬಾಲ್. ಈ ತರವಾದ ವಿಕೆಟ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ 2 ಬೌಂಡರಿಗಳ ಸಮೇತವಾಗಿ, 1 ವೈಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನು ಪಡ್ಕೊಂಡ್ರು. ಇವಾಗ ಹೊಸ ದಾಂಡಿಗನ ಸೇರ್ಪಡೆ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಒಂದು ಕ್ಯಾಚ್ ಅನ್ನ ಕಿರಣ್ ಮಟ್ಟು ಪಡ್ಕೊಂಡ್ರು. ಮತ್ತೆ ಡೆಡ್ ಬಾಲ್ ಎನ್ನುವ ಸೂಚನೆ. ಮತ್ತೆ ಪಂದ್ಯ ಮುಂದುವರಿಕೆ ಕೂಡ. ನಿರೀಕ್ಷೆ ಮಾಡಿದ ರಿವರ್ಸ್ ಶಾಟ್ ಬರ್ತಾ ಇಲ್ಲ. ಒಂದು ಓಟದ ಸೇರ್ಪಡೆ. ಉಡುಪಿ ಟ್ರೋಫಿ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ ಕೂಡ. ಇವಾಗಲೇ 2 ತಂಡ ಸೆಮಿಫೈನಲ್ ಎಂಟ್ರಿಯನ್ನ ಪಡ್ಕೊಂಡ್ರು. ಮತ್ತೆ ಮಧು ಗುಡ್ ರಕ್ಷಣೆ ಮಾಡ್ತಾ ಇದ್ದಾರೆ. ರನ್ಔಟ್ಗೆ ಅವಕಾಶ. ರನ್ಔಟ್. ಪ್ರಜ್ವಲ್ ಔಟ್. ಗಿಚ್ಚಿ ಗಿಲಿಗಿಲಿ. ಆ ಕ್ಯಾಮರಾ ತಿರ್ಸಿ ಆ ಕಡೆ. ಅರವಿಂದ್ ಅವರಿಗೆ ಮಧ್ಯಾಹ್ನವರೆಗೆ ಮಾತ್ರ ಅವಕಾಶ. ಬಳಿಕ ವಿಷ್ಣು ಭಟ್ರ ಡ್ಯಾನ್ಸ್ ಇರುತ್ತೆ. ಅವರು ಡ್ಯಾನ್ಸ್ ಮಾಡಿದಾಗ ನೀವು ಮಾಡಲೇಬಾರದು, ದಯವಿಟ್ಟು ಗಮನಿಸಿ. ಆ ನಿಟ್ಟಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ ಉಡುಪಿ ಟ್ರೋಫಿಯ ಪರವಾಗಿ. ಇಲ್ಲಿ ಅಂತಿಮ ಚಾಲ್ತಿಯಲ್ಲಿ ನಿತಿನ್. ಕೊನೆಯ ಬಾರಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಕೂಡ. ತಂಡದ ಮೊತ್ತ 31. ಮತ್ತೆ ಪಂದ್ಯ ಮುಂದುವರಿಕೆ. ಲಾಸ್ಟ್ ಬಾಲ್. ಈ ಒಂದು ಟೂರ್ನಮೆಂಟಿನ ಪ್ಲೇಯರ್ ಸ್ಟ್ಯಾಂಡ್ ಪೆಂಡಲ್ ಇರಬಹುದು.
ಕಮೆಂಟ್ರೇಟರ್ ಡಿಜೈಗೆ ಸ್ತಂಪಲನ್ನ ಮಾಡಿಕೊಟ್ಟಂತವರು ಉಮೇಶ್ ಅಬೇಲ್, ಪೆಂಡಲ್ನ ಮಾಲಕರು, ಅವರಿಗೂ ಕೂಡ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವಾಗ ಪ್ರಶಾಂತ್ ಬರ್ತಾ ಇದ್ದಾರೆ, ತಂಡದ ಹಿರಿಯ ಅನುಭವಿ ಆಟಗಾರ ಪ್ರಶಾಂತ್ ಶೆಟ್ಟಿ. ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಶಿವನ್ಯ ಹೇರೂರು CFC 11 ಸ್ಟಾರ್ ವರ್ಸಸ್ ಶ್ರೀ ಶಾರದಾಂಬ. ಅಂತಿಮ ಚೆಂಡು ಅಕ್ರಾಸ್ ಲೈನ್ ಹೊಡೆತ, ಡೀಪ್ ಫೈನ್ ಲೆಗ್ ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ ಮುಖಾಂತರವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಶ್ರೀ ಶಾರದಾಂಬೆಗೆ ಟಾರ್ಗೆಟ್ 37ರ ಅವಶ್ಯಕತೆ, 30 ಎಸೆತ, 37 ಓಟದ ಅವಶ್ಯಕತೆ ಕೂಡ. ಇದೇ ಋತುವಿನಲ್ಲಿ ಮತ್ತೊಂದು ಐತಿಹಾಸಿಕ ದಾಖಲೆ ಪಂದ್ಯಾಕೂಟ. ಕೊರಟಗೆರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತವಾಗಿ ಪರಮೇಶ್ವರ್ ಕಪ್ 2025 4-5-6 ಏಪ್ರಿಲ್ ತಿಂಗಳು ನಡೆಯುತ್ತೆ. ಈ ಟೂರ್ನಮೆಂಟ್ ಜಯಿಸ ತಂಡ 7,22,222 ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಟ್ರೋಫಿ 1,11,111 ರೂಪಾಯಿಗಳ ಡಾಕ್ಟರ್ G ಪರಮೇಶ್ವರ್ ಕಪ್ ಅನ್ನು ಪಡ್ಕೊಳ್ತಾರೆ. ರಾಜ್ಯದ ಪ್ರತಿಷ್ಠಿತ 14 ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಇದು ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನ, ಕೊರಟಗೆರೆ, ತುಮಕೂರು ಜಿಲ್ಲೆ. ಈ ಯೂಟ್ಯೂಬ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರ ಇದನ್ನ ವೈ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಇದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದೆ. ಶಿವ ಅವರ ಮುಂದಾಳತ್ವದಲ್ಲಿ ಕೊರಟಗೆರೆ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಪಂದ್ಯಾಕೂಟ, ಅದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಆ ಪಂದ್ಯಾಟದಲ್ಲಿ ಸಣ್ಣ ಶ್ರೇಷ್ಠ ಆಟಗಾರನಿಗೆ ಸೈಕಲ್ ಅನ್ನ ಕೊಟ್ಟು ಗೌರವಿಸಲಾಗುತ್ತೆ. ಈ ರೀತಿಯಾಗಿ ಪರಮೇಶ್ವರ್ ಕಪ್ 2025ಕ್ಕೆ ಎಲ್ರಿಗೂ ಕೂಡ ಸ್ವಾಗತನ ಬಯಸ್ತಾ ಇದ್ದೇವೆ ಕೂಡ. ಎರಡನೇ ಸೆಷನ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಟಾರ್ಗೆಟ್ 37. ಮೊದಲ ಹಂತದ ಆರಂಭಿಕ ಆಟಗಾರರು ಮ್ಯಾಡಿ ಮತ್ತು ಪ್ರಶಾಂತ ಪಿಳ್ಳೆ. ಮೊದಲವರಿಗಾಗಿ ರಕ್ಷಿತ್, ತಂಡದ ವೇಗದ ಚೆಂಡು ಎಸೆಬಲ್ಲಂತ ಸಾಮರ್ಥ್ಯದ ಆಟಗಾರ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಒಳಭಾಗದಲ್ಲಿ. ಮ್ಯಾಡಿಗೆ ಅಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 37ರ ಟಾರ್ಗೆಟ್ ಇದೆ, ಇನ್ನು 29 ಎಸೆತಗಳು ಬಾಕಿ ಇದೆ ಕೂಡ. ಕ್ಕೆ 37. ಮತ್ತೆ ರಕ್ಷಿತ್, ಎರಡನೇ ಚೆಂಡು
ಪಾಯಿಂಟ್ ಬದಲಿ ಪ್ರಶಾಂತ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಡಾಟ್ ಬಾಲ್ ಈ ಹಂತದಲ್ಲಿ ರಕ್ಷಿತ್ ದಾಖಲಿಸ್ತಾ ಇದ್ದಾರೆ. 16 ತಂಡಗಳು ಆಡಿದಂತಹ ಒಂದು ವ್ಯವಸ್ಥಿತ ಉಡುಪಿ ಟ್ರೋಫಿ ಅಂತಿಮ ಘಟ್ಟದ ಪಂದ್ಯಾಟಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಒಳಭಾಗದಲ್ಲಿ ನೇಜಾರಿನ ಕ್ರೀಡಾಂಗಣ ಒಳಭಾಗದಲ್ಲಿ 2 ಚೆಂಡನ್ನ ಈ ಹಂತದಲ್ಲಿ ರಕ್ಷಿತ್ ಡಾಟ್ ಬಾಲ್ ಸಮೇತವಾಗಿ ದಾಖಲಿಸಿದ್ರು. ಮಾಡಿ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಪವರ್ ಪ್ಲೇ ಹಂತದಲ್ಲಿ ಒಂದು ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಬ್ಯಾಡಿ ಇವಾಗ ಕಂಪ್ಲೀಟ್ಲಿ ಬೇಟನ್. ಒಂದೆಡೆ ಸ್ಟ್ರೈಕ್ ರೊಟೇಟ್ ಮಾಡಿಕೊಂಡು ಒಳ್ಳೆ ಓವರ್ಗಳಲ್ಲಿ 4 ರಿಂದ 5 ಓಟವನ್ನು ಮಾಡಿದ್ರು ಕೂಡ ಇದು ಲೆಕ್ಕಾಚಾರದ ಪಂದ್ಯಾಟವನ್ನು ಆಡುವಂತ ಅವಕಾಶಗಳಿದೆ. ಆ ನಿಟ್ಟಲ್ಲಿ ಸತತ 3 ಡಾಟ್ ಬಾಲ್ ಅನ್ನು ಈ ಹಂತದಲ್ಲಿ ಮಾಡಿದ ಆಟವನ್ನ ಮುಂದುವರಿಸ್ತಾ ಇದ್ದಾನೆ ಶ್ರೀ ಶಾರದಾಂಬದ ಪರವಾಗಿ. 4ನೆಯ ಚೆಂಡು ಮತ್ತೆ ಡಾಟ್ ಬಾಲ್. ಆ ನಿಟ್ಟಲ್ಲಿ 37 ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಕ್ಕಂಥ ತಂಡ ಮೊದಲ ಹಂತದಲ್ಲಿ ಸ್ವಲ್ಪ ಮಾಡಿ ಹಿನ್ನಡೆಯನ್ನು ಕಂಡುಕೊಂಡ್ರು. ಮತ್ತೆ 5ನೇ ಬಾರಿ ಈ ತರವಾದ ಅಕ್ರಾಸ್ ಲೈನ್ ಆಗಿ ಚೆಂಡನ್ನು ಎಸ್ತಾ ಇರ್ತಕ್ಕಂಥ ಚೆಂಡು ಈ ಬಾರಿ ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಸತತ ಡಾಟ್ ಬಾಲ್ ಆಡಿದಂತ ಮಾಡಿ ಇವಾಗ ಸುಂದರತೆ ಬೌಂಡರಿಯನ್ನು ಕೂಡ ದಾಖಲಿಸಿದಂತ ಆಟಗಾರ ಮ್ಯಾಡಿ ಫ್ರಮ್ ಬ್ಯಾಂಗ್ಳೂರ್. ಶ್ರೀ ಶಾರದಾಂಬ ನೇಜಾರಿನ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಇಂದಿನ ಇನ್ನಿಂಗ್ಸ್ ನಲ್ಲಿ ಪಿಳ್ಳೆ ಮೇಡನ್ ಓವರ್ ಅನ್ನ ದಾಖಲಿಸಿದ್ರು. 2 ವಿಕೆಟ್ ಅನ್ನ ಕೂಡ ಪಡ್ಕೊಂಡ್ರು. ರಕ್ಷಿತ್ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಮತ್ತೊಂದು ಯಶಸ್ವಿ ಮೊದಲ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ ರಕ್ಷಿತ್ ಅವರ ಮುಕ್ತಾಯದ ಬಳಿಕ 4ಕ್ಕೆ ಲಾಸ್. ಈ ಟೂರ್ನಮೆಂಟ್ ಅನ್ನ ಪ್ರಶಾಂತ್ ಅಂಬಲಪಾಡಿ ಅವರು ಆಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಬ್ಯಾಂಕಿನ ಟೂರ್ನಮೆಂಟ್ ಇದೆ. ಇದು ಅವರಿಗೆ ಪ್ರಾಕ್ಟೀಸ್ ಮ್ಯಾಚ್ ಕೂಡ. ಆ ನಿಟ್ಟಲ್ಲಿ ಇವಾಗ 2ನೇ ಓವರ್ಗಾಗಿ ಅದ್ಯಾರನ್ನ ಪರಿಚಯ ಮಾಡ್ತಾರೆ ನೋಡಬೇಕಾಗಿದೆ. ಸಂಡಿ ಅವರನ್ನ ಪರಿಚಯ ಮಾಡುವಂತ ಪ್ರಯತ್ನ ಗುಡ್ಡದ ಹಿಂದೆ ರಾಕರ್ಸ್ ನವೀನ ಮೊದಲ ತಿಳಿಸಿದಾಗೆ ಟೂರ್ನಮೆಂಟ್ ನಲ್ಲಿ ಮೊದಲ ಅರ್ಧ ಶತಕವನ್ನು ದಾಖಲಿಸಿದಂತ ಏಕೈಕ ಆಟಗಾರ ಕೂಡ ರಾಕರ್ಸ್ ನವೀನ. ಫ್ರೆಂಡ್ಸ್ ನವೀನ ಪವರ್ ಪ್ಲೇ ಓವರ್ ಮುಕ್ತಾಯದ ಬಳಿಕ ಇವಾಗ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ. 4 ಮಂದಿ ಕ್ಷೇತ್ರಕ್ಷರು 38 ಸರ್ಕಲ್ 5 ಮಂದಿ ಹೊರಭಾಗದಲ್ಲಿದ್ದಾರೆ. ಆ ನಿಟ್ಟಲ್ಲಿ ಇವಾಗ ಸ್ಯಾಂಡಿ ಅದೇನು ಮಾಡ್ತಾ ನೋಡಬೇಕಾಗಿದೆ. ಅಂಕಲ್ ಭಾಗದಲ್ಲಿ ಇವಾಗ ಟಾರ್ಗೆಟ್ 37 ತಂಡ ಮೊತ್ತ 4ಕ್ಕೆ ಲಾಸ್. ಮತ್ತೆ ಬಾರಿ ಸ್ಯಾಂಡಿ 2ನೇ ಓವರ್ ಮೊದಲ ಚೆಂಡು ತಟ್ಟಿ ಮುಟ್ಟಿ 1 ಓಟಗಳ ಸೇರ್ಪಡೆ. ಮ್ಯಾಡಿಗೆ ಸ್ಟ್ರೈಕ್ ನೀಡುವ ಪ್ರಯತ್ನ ಪಿಳ್ಳೆ ಮಾಡಿದ್ರು. ಆ ನಿಟ್ಟಲ್ಲಿ ಅದ್ಯಾವ ರೀತಿ ಆಟವನ್ನು ಮ್ಯಾಡಿ ದಾಖಲಿಸ್ತಾ ನೋಡ್ಬೇಕಷ್ಟೇ. 16 ತಂಡಗಳು ಲೀಗ್ ಕಮ್ ನಾಕೌಟ್ ನಂತರ ನಾಕ್ಔಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು ಸ್ಯಾಂಡಿ. ಮ್ಯಾಡಿ ಓಟವನ್ನು ದಾಖಲಿಸ್ತಾ ಇಲ್ಲ. ಗಾಳಿಯ ಬರಪೂರ್ವ ಲಾಭನ ಕಂಡ್ರೆ ಈ ಹಿಂದೆ ಆರ್ಯ ಚಾಲೆಂಜರ್ಸಿನ ಲೋಕಿ ನಂಬಲ್ಲ ಸಾಧ್ರೆ ಬ್ಯಾಟಿಂಗ್ ಪ್ರದರ್ಶನವನ್ನ ಆರ್ಯ ಚಾಲೆಂಜರ್ಸಿನ ಪರವಾಗಿ ನೀಡಿದಂತ ಆಟಗಾರ.
ಮತ್ತೊಂದು ಬಿರುಸಿನ ಹೊಡೆತ ಸ್ಕ್ವೇರ್ ಲೆಗ್ನಲ್ಲಿ ಪ್ರದೀಪ ಮಾಡ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಶಿವನ್ಯ ಹೇರೂರಿನ ಪರವಾಗಿ. ಒಂದು ಓಟದ ಸೇರ್ಪಡೆ, ತಳ ಮೊತ್ತ 6 ಓಟಗಳು. ಮತ್ತೆ ಸ್ಯಾಂಡಿ 4ನೇ ಬಾರಿ ಮತ್ತೆ ತೀರಾ ದುರ್ಬಲ ಚೆಂಡು ಫುಲ್ ಟಸ್ ಆಗಿ ಬೀಳ್ತಾ ಇದೆ. ಕುಮಾರ ರಂಗನಕೆರೆ ಪರಿಸರದ ಹಿರಿಯ ಅನುಭವಿ ಆಟಗಾರ. ಈ ಟೂರ್ನಮೆಂಟ್ ಅನ್ನ ಶಿವನ್ಯ ಪರವಾಗಿ ಆಡಿದ್ರೆ RK ಸ್ಪೋರ್ಟ್ಸ್ ರಂಗನಕೆರೆಯ ಅನುಭವಿ ಆಲ್ರೌಂಡರ್ ಸವ್ಯಸಾಚಿ. ಪಂದ್ಯ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. 7ಕ್ಕೆ ತಲುಪಿರ್ತಕ್ಕಂಥ ತಂಡ. ಮತ್ತೆ ಸ್ಲೋವರ್ ಚೆಂಡು, ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ, 37ರ ಟಾರ್ಗೆಟ್, 7 ಓಟನ ಮಾತ್ರ ದಾಖಲಿಸಿದ್ರು. ಇನ್ನೂ ಕೂಡ 30 ಓಟದ ಅವಶ್ಯಕತೆ. 30 ರನ್ಸ್ ರಿಕ್ವೈರ್ಡ್, 30 ರನ್ಸ್ ಟು ವಿನ್. ಈ ತರಮದೆ ಸ್ಯಾಂಡಿ ಎಸೆದ ಚೆಂಡು, ಮಿಡ್ ವಿಕೆಟ್ ಅಲ್ಲಿ ಸ್ಯಾಂಡಿ ಎಸೆತವನ್ನ ಬಿರುಸಿನ ಆಟವನ್ನು ಆಡ್ತಾ ಇಲ್ಲ ಮಾಡಿ ವಿಕೆಟ್ ಅನ್ನ ಕೂಡ ಒಪ್ಪಿಸ್ತಾ ಇದ್ದಾರೆ. ಮೊದಲ ವಿಕೆಟ್ ಪತನ, ಮ್ಯಾಡಿ ಔಟ್. ಶಾರದಾಂಬ ಇತ್ತ ಹೊಸದಾಣಿಗಳ ಸೇರ್ಪಡೆ ಮಧುಕರ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಾಡಿ ನಿರೀಕ್ಷೆ ಮಾಡೋ ಹೊಡೆತವನ್ನು ದಾಖಲಿಸಲ್ಲ ಅಂಟಲ್ಲಿ ಸುಲಭದ ಕ್ಯಾಚ್ ಮಾಡುವ ಮುಖಾಂತರವಾಗಿ ಇವಾಗಲೇ ಸ್ಯಾಂಡಿ ಸ್ವಲ್ಪ ಮಟ್ಟಿಗೆ ಮೊದಲ ಬ್ರೇಕ್ ಥ್ರೂ ಅನ್ನು ತಂದುಕೊಟ್ರು ಶಿವನ್ಯ ಹೇರೂರಿನ ಪರವಾಗಿ. ಮುಂದಿನ ಪಂದ್ಯ ಕೋಸ್ಟಲ್ ಸಚಿನ್ 11 ಬೆಂಗಳೂರಿನ ಎದುರಿಸ್ತಾರೆ. ಟಾಸ್ಗೆ ಬನ್ನಿ, ಲಾಸ್ಟ್ ಕಾಲ್. ಮತ್ತೆ 3 ಓವರ್ ಚಾಲ್ತಿಯಲ್ಲಿ ವೈಟ್ ಬಾಲ್, ಅತಿರಿಕ್ತ ಓಟಗಳ ಸೇರ್ಪಡೆ, ಎಕ್ಸ್ಟ್ರಾ ಸೋಟ್ಗಳು, ಅಂಕಿಅಂಶ ಪಟ್ಟಣ ಕಂಡಂತ ಪಂದ್ಯ. ಮತ್ತೆ ಬೀಸುವ ಪ್ರಯತ್ನ, ಡೀಪ್ ಎಕ್ಸ್ಟ್ರಾ ಕೌಶಲ ಪಿಳ್ಳೆ ದಾಖಲಿಸಿದ್ರು. ಒಂದೋಡ ಪೂರೈಕೆ, 2ನೇ ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. ಪ್ರಜ್ವಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ 2 ಓಟಗಳ ಸಮೇತವಾಗಿ 10 ಓಟಗಳು, ಇನ್ನೂ ಕೂಡ 27ರ ಗುರಿ. ಅಲ್ಲಿ ಸಚಿನ್ 11 ಮತ್ತು ತಣ ಮತ್ತು 10 ಓಟಗಳಿಗೆ ತಲುಪ್ತಾ ಇದೆ. 10 ಫಾರ್ ಲಾಸ್ ಆಫ್ 1. ಮತ್ತೆ ನವೀನ ಕೋಸ್ಟಲ್ ಲಯನ್ಸ್ ವರ್ಸಸ್ ಸಚಿನ್ 11 ಬ್ಯಾಂಗ್ಳೂರ್. ಮುಂದಿನ ಪಂದ್ಯ ಟಾಸ್ಗಾಗಿ ಹೋಗಿ ಅನ್ನೋದಾಗಿ ಕೇಳಿಕೊಳ್ತಾ ಇದೆ. ಮತ್ತೆ ನವೀನ ಎಸ್ಕರ್ ಭಾಗದಲ್ಲಿ ಪಿಳ್ಳೆ ಓಟವನ್ನ ಮಾಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ, ಸಂಪೂರ್ಣವಾಗಿ ಹೊಂದಿಕೊಂಡು ಆಡುವಂತ ಒಂದು ತಂಡ ಶಿವನ್ಯ ಹೇರೂರಿನ ತಂಡ. ಕೋಸ್ಟಲ್ ಕ್ಯಾಪ್ಟನ್ ಯಾರು? ಆದಷ್ಟು ಬೇಗ ಟಾಸ್ಗೆ ಬನ್ನಿ. ಈ ತರ ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, 1 ಓಟ ಮಾತ್ರ ಪೂರೈಕೆ ಮಾಡಿಕೊಂಡ್ರು. ಗಾಳಿಯ ಭರಪೂರ ಲಾಭನ ಪಡ್ಕೊಂಡ್ರೆ ನಿಸ್ಸಂಶವಾಗಿ ನೇಜಾರ್ನ ಕ್ರೀಡಾಂಗಣದಲ್ಲಿ 6 ಬೌಂಡರಿಗಳು
ಲೀಲಾ ಜಾಲವಾಗಿ ಬರುವ ಸಾಧ್ಯತೆಗಳು ಇದೆ. ಆ ನಿಟ್ಟಿನಲ್ಲಿ ಇವಾಗ ಮತ್ತೆ ಮುಂದೋಟದ ಸೇರ್ಪಡೆ ಸಮೇತವಾಗಿ ತಳ ಮೊತ್ತ 11ಕ್ಕೆ ತಲುಪ್ತಾ ಇದೆ ಕೂಡ. ಇನ್ನು ಕೂಡ 26ರ ಗುರಿ. ಓಟದ ಅವಶ್ಯಕತೆ. ಪಂದ್ಯ ಮುಂದುವರಿಸಿಕೊಳ್ಳಿ. ಮತ್ತೆ ಕ್ಷೇತ್ರ ರಕ್ಷಣೆ ಶಿವನ್ಯ ಬದಲಾವಣೆ ಮಾಡ್ತಾ ಇದ್ದೇವೆ. ಮಧುಗೆ ಸಂತ ಚೆಂಡು, ಲೇಟ್ ಕಟ್ ಶಾಟ್, ಮುಟುಗಳು ಬರ್ತಾ ಇಲ್ಲ. ಡೊಡ್ಪಲ್ಲಿನ ಸೇರ್ಪಡೆ ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ಗಳನ್ನು ಸಂಘಟಿಸ್ತಾ ಇದ್ದಾರೆ. ಸ್ಲೋವರ್ ಚೆಂಡು, ಆಟಗಾರರು ಸ್ವಲ್ಪ ಮಟ್ಟಿಗೆ ಸ್ಲೋ ಆಗಿ ಆಡ್ತಾ ಇದ್ದಾರೆ. ಜಯಕ್ಕಾಗಿ ಬಿರುಸಿನ ಹೊಡೆತಗಳು ಬರಲೇಬೇಕಾಗಿದೆ. ಶ್ರೀ ಶಾರದಾಂಬ 14ಕ್ಕೆ 26ರ ಗುರಿ. ಈ ತರವಾದ ಮಧು ಹೊಡೆತ ಕೂಡ ಸುಲಭದ ಕ್ಯಾಚರ್. ಇವಾಗ ಪ್ರದೀಪ ಶೆಟ್ಟಿ ಮಾಡ ಮಿಡ್ ವಿಕೆಟ್ ಅಲ್ಲಿ ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಪತ್ರವನ್ನು ಕಾಣ್ತಾ ಇದೆ ಶ್ರೀ ಶಾರದಾಂಬ ಕ್ರಿಕೆಟರ್ಸ್. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಗುರು ಗಣೇಶ್ ನೇಜಾರು ವರ್ಸಸ್ KFK ಅಲೆ ಊರಿನ ತಂಡ ಜಯವನ್ನು ದಾಖಲಿಸಿದ್ದಾರೆ. ಆರ್ಯ ಚಾಲೆಂಜರ್ಸ್ ವರ್ಸಸ್ ಯುನೈಟೆಡ್ ಜಾಗ್ವಾರ್. ಅದರಲ್ಲಿ ಆರ್ಯ ಚಾಲೆಂಜರ್ಸ್ ಸೆಂಟರ್ ದ ಸೆಮಿಫೈನಲ್. ಇಲ್ಲಿ 3ನೇ ಕ್ವಾರ್ಟರ್ ಫೈನಲ್ ಶಿವನ್ಯ ಹೇರೂರು ಶ್ರೀ ಶಾರದಾಂಬವನ್ನು ಎದುರಿಸ್ತಾ ಇದೆ. ಅದ್ಯಾವ ರೀತಿಯ ರಿಸಲ್ಟ್ ಹೊರಬೀಳುತ್ತೆ ಕಾದು ನೋಡಬೇಕಾಗಿದೆ. ಸಚಿನ್ ಎಲೆವನ್ ಬ್ಯಾಂಗ್ಳೂರ್ ಕೋಸ್ಟಲ್ ಲಯನ್ಸ್ ಅನ್ನು ಎದುರಿಸ್ತಾರೆ. ಈ ಊರಿನ ಅಂತಿಮ ಚೆಂಡು 4 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದ ರಾಕರ್ಸ್ ನವೀನ ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ರಿವರ್ ಶಾಟ್ ಕಿರಣ್ ಮಠ್ ಮಾಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಚೆಂಡನ್ನು ಅಡ್ಡಾಯಿಸುವಂತ ಪ್ರಯತ್ನ. 2 ಓಟ, 3ನೇ ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. 3 ಓಟದ ಸಮೇತವಾಗಿ ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯದ ಬಳಿಕ ತಡ ಮೊತ್ತ 14 ಓಟಗಳು. 14 ಫಾರ್ ಲಾಸ್ ಆಫ್ 2. ಇದಾದ ಬಳಿಕ ಮುಂದಿನ ಪಯಣ ನಮ್ಮದು ಬ್ಯಾಂಗ್ಳೂರ್. ಶಿವನಾರಾಯಣ ಆಯ್ತಳ್ರಿ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಎಂಡ್ ಆಫ್ 3 ಓವರ್ ಸ್ಕೋರ್ 14. 14ಕ್ಕೆ ತಲುಪ್ತಾ ಇದೆ. ಇನ್ನು ಜಯಕ್ಕಾಗಿ 12 ಎಸೆತ, 23 ಓಟದ ಅವಶ್ಯಕತೆ. 12 balls remain now, 23 runs required. ಪ್ರಸಾದ್ ರಾಜ್ ಕಾಂಚನ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಡಾಲ್ಮಿ ಎಂಟರ್ಪ್ರೈಸಸ್ ಜೊತೆಗಾಗಿ ಸ್ವಚ್ಛಂ ಗುರು ಅವರ ಮುಂದಾಳತ್ವದಲ್ಲಿ ಅಭಿ ಅವರ ಸಹಕಾರ ಜೊತೆ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ಅಂಕಳಭಾಗದಲ್ಲಿ ನೇಜಾರಿನ ಕ್ರೀಡಾಂಗಣ ಒಳಭಾಗದಲ್ಲಿ ಮುಂದಿನ ಪಂದ್ಯ ಸಚಿನ್ 11 ಬ್ಯಾಂಗ್ಳೂರ್. ಇವಾಗಲೇ ಸಾಗರ್ ಭಂಡಾರಿ ಅವರು ಊಟದ ನಂತರ ಬರ್ತಾ ಇದ್ದಾರೆ. ಕಿರಣ್ ಮಠ್ ಒಂದೆಡೆ, ಪಿಳ್ಳೆ ಇನ್ನೊಂದೆಡೆಯಲ್ಲಿ. ಚೆಂಡನ್ನು ತಿರುಗಿಸಲು ಬಂದಂತ ಗಾವಡಿಗ ಸ್ಯಾಂಡಿ ಅನುಭವಿ ಆಟಗಾರನ ಹೊಂದಿಕೊಂಡು ಆಡ್ತಾ ಇದೆ ಎರಡೂ ತಂಡಗಳು. 12ಕ್ಕೆ 23 ಓಟದ ಅವಶ್ಯಕತೆ. ಪಂದ್ಯ ಮುಂದುವರಿಸಿಕೊಳ್ಳಿ ಸ್ಯಾಂಡಿ ಅವರೇ. ಪಂದ್ಯ ಮುಂದುವರಿಕೆಯೂ ಕೂಡ 4ನೇ ಮೊದಲ ಚೆಂಡು
ಇತರ ಮಧ್ಯೆ ಕಿರಣ್ ಮಟ್ಟುಗೆ ಸಂದ ಚೆಂಡು ಇವಾಗ ಕ್ಯಾಚ್ಗೆ ತೃತೀಯ ನೇತ್ರ ಕಂಡೀಷನ್ ಪೆಂಡಿಂಗ್. ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡ್ರು ಡ್ರೈವಿಂಗ್ ಮುಖಾಂತರವಾಗಿ. ಅದೇ ಯಾವ ರೀತಿಯ ಡಿಸಿಷನ್ ಹೊರ ಬೀಳುತ್ತೆ ಕಾದು ನೋಡಬೇಕಾಗಿದೆ. ನಾಟ್ ಔಟ್. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ಬಿಗು ಹೋರಾಟ ಮಾಡುವಂತ ಎರಡು ತಂಡಗಳು ಇಲ್ಲಿ ಜಯಕ್ಕಾಗಿ 23 ಓಟಗಳು ಇನ್ನೂ ಕೂಡ 22 ಅವಶ್ಯಕತೆ ಜಯಕ್ಕಾಗಿ. ಮತ್ತೆರಡನೇ ಬಾರಿ ಸ್ಯಾಂಡಿ ಪಿಳ್ಳೆ ಸ್ಟ್ರೈಕ್ ನಲ್ಲಿ ಇದ್ರೆ ಕಿರಣ್ ಮಟ್ಟು ಇನ್ನೊಂದೆಡೆಯಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳಿ. ಕ್ವಾರ್ಟರ್ ಫೈನಲ್ ಪಂದ್ಯ. ಈ ತರ ಮಧ್ಯೆ ಪಿಳ್ಳೆಗೆ ಸಂದ ಚೆಂಡು ರನ್ನಿಂಗ್ ಕ್ಯಾಚ್ ಬಾರಿ ಸ್ಯಾಂಡಿ ಪಡ್ಕೊಂಡ್ರು. ಪಿಳ್ಳೆ ಔಟ್. ಪಿಳ್ಳೆ ಬ್ಯಾಕ್ ಟು ಪೆವಿಲಿಯನ್. ನಾಟಕೀಯ ಕುಸಿತವನ್ನು ಕಾಣ್ತಾ ಇದೆ ಅಂಕಣ ಭಾಗದಲ್ಲಿ ಶ್ರೀ ಶಾರದಾಂಬ ಕ್ರಿಕೆಟರ್ಸಿನ ತಂಡ. ಹೊಸ ದಾಣಿಗನ ಸೇರ್ಪಡೆ ಹಣ್ಣು ಹೂಡೆ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಅಂಕಣ ಭಾಗದಲ್ಲಿ ಬೌಲರ್ಸ್ ಗಳ ಕೈ ಚಳಕ ನಡೀತಾ ಇದೆ ಉಡುಪಿ ಟ್ರೋಫಿಯಲ್ಲಿ. ದಾಂಡು ಚೆಂಡಿನ ಪರಿಮಿತ ಲೀಗ್ನ ನಂತರ ಇವಾಗಲೇ ನಾಕೌಟ್ ರೂಪದ ಪಂದ್ಯಾಟ ಸಾಗ್ತಾ ಇದೆ ಕೂಡ. ಆ ನಿಟ್ಟಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಸಚಿನ್ 11 ಬ್ಯಾಂಗ್ಳೂರ್ ಕೋಸ್ಟಲ್ ಲಯನ್ಸ್ ಅನ್ನು ಎದುರಿಸ್ತಾರೆ. 15 ಓಟಗಳು ಬರ್ತಾ ಇಲ್ಲ. ಸಡನ್ಲಿ ನೆಗೆತವನ್ನ ಕಾಣಂತ ಚೆಂಡು ಸ್ಯಾಂಡಿ 9ಕ್ಕೆ 22 ಅವಶ್ಯಕತೆ. 9 ಬಾಲ್ 22 ರನ್ಸ್ ರಿಕ್ವೈರ್ಡ್. 9ಕ್ಕೆ 22. ಶಿವನ್ಯ ಹೇರೂರ್ ಈ ಋತುವಿನ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಪ್ರತಿಯೊಂದು ಲೀಗ್ ನಲ್ಲಿ ಆಡುವಂತ ಒಂದು ತಂಡ ಶಿವನ್ಯ ಹೇರೂರಿನ ತಂಡ. ಸಂತು, ದೀಪು, ಮಿಸ್ಬಾ ಈ ರೀತಿಯಾಗಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಕನ್ನಿಂಗ್ ಡೆಲಿವರಿ ಚೆಂಡನ್ನ ತಿರುಗಿಸ್ತಾ ಇದ್ದಾರೆ ಸ್ಯಾಂಡಿ. ಆ ನಿಟ್ಟಲ್ಲಿ ಇವಾಗ 37ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಕ್ಕಂಥ ತಂಡ ಇವಾಗಲೇ 15 ಓಟವನ್ನು ದಾಖಲಿಸಿದ್ರು. ಇನ್ನು ಕೂಡ 22ರ ಅವಶ್ಯಕತೆ. ನೋ ಬಾಲ್ ಎನ್ನುವ ಸೂಚನೆ 1+1. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇದೆ ಸ್ಯಾಂಡಿ ಓವರ್ನ ಚಾಲ್ತಿಯಲ್ಲಿ. ಹದಿನಾರು ತಂಡಗಳು 180ರ ಮೇಲ್ಸರದಿ ಆಟಗಾರರೆಲ್ಲ ಈ ಟೂರ್ನಮೆಂಟ್ ಆಡಿದಂತ ಒಂದು ಯಶಸ್ವಿ ಪಂದ್ಯಾಕೂಟ ಇಲ್ಲಿ ಗುರು ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಉಡುಪಿ ಟ್ರೋಫಿ ಶುಕ್ರವಾರ, ಶನಿವಾರ, ಇವತ್ತು ಭಾನುವಾರ ಅಂತಿಮ ದಿನದ ಪಂದ್ಯಾಟಗಳು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇಲ್ಲಿ ಮತ್ತೆ ಸಂಡೇ
ನೋ ಬಾಲ್ ಫ್ರೀ ಹಿಟ್, ಫ್ರೀ ಆಗಿ ಹೋಗ್ತಾ ಇದೆ. ಮೊತ್ತ 17, ಜಯಕ್ಕಾಗಿ 20 ಅವಶ್ಯಕತೆ. 7ಕ್ಕೆ 20, 7 ಬಾಲ್, 8ಕ್ಕೆ 20, 8ಕ್ಕೆ 20 ಅವಶ್ಯಕತೆ. ಸರಿ ಸರ್, 7ಕ್ಕೆ 20. Seven ball, 20 runs required. ಸ್ಯಾಂಡಿ ಮತ್ತೆ ಅಂತಿಮ ಬಾರಿ. ಕಿರಾಣ್ಗೆ ಸದಾಚಾರ ಮೂಲಕ ಕ್ಲೀನ್ LBW. ಕಿರಾಣ್ ಭಟ್ ವಾಪಸ್ ಕಂಡ್ರೆ ಶಿವನ್ಯ ಹೇರೂರಿನ ತಂಡ ಸ್ವಲ್ಪ ಮಟ್ಟಿಗೆ ಜಯದ ನಿರೀಕ್ಷಣೆ ಮಾಡ್ತಾ ಇದೆ ಕೂಡ. ಮೋಸ್ಟ್ಲಿ ಶಿವನ್ಯ ಹೇರೂರಿ ಸಪೋರ್ಟ್ ರಾಘು ಬಂದಿದ್ದಾರೆ ಅಂತ ಕಾಣುತ್ತೆ. ಆ ನಿಟ್ಟಲ್ಲಿ ಇವಾಗ ಈ ಪಂದ್ಯಾಟವನ್ನು ಒಲಿಸುವಂತ ಪ್ರಯತ್ನಗಳು ಶಿವನ್ಯ ಹೇರೂರಿನ ತಂಡ. ಆರು ಎಸೆತ 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಂದ್ಯಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯ ವೀಕ್ಷಿಸತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಆದರ ಸ್ವಾಗತನ ಬಯಸ್ತಾ ಇದ್ದೀವಿ. ಉಡುಪಿ ಟ್ರೋಫಿಯ ಪರವಾಗಿ ಈ ಟೂರ್ನಮೆಂಟ್ ಅನ್ನು ಜಯಿಸಿದ ತಂಡ 1.5 ಲಕ್ಷ ರೂಪಾಯಿಗಳ ಜೊತೆ ಉಡುಪಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಅಂತಿಮ 6 ಚೆಂಡು ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. 6 ಬಾಲ್ 20 ರನ್ಸ್ ಟು ವಿನ್. ಪ್ರಜ್ವಲ್ ಎಸ್ಗಾರ್ ಭಾಗದಲ್ಲಿ ಮೊದಲ ಚೆಂಡು ರಿವರ್ಸ್ ಶಾಟ್ ಅನ್ನು ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಬಾಲ್ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ, ಅವಳಿ ಓಟದ ಪೂರೈಕೆಯೂ ಕೂಡ. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಕ್ವಾರ್ಟರ್ ಫೈನಲ್ ಜಯಕ್ಕಾಗಿ ಹೋರಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಶಿವನ್ಯ ಹೇರೂರು ವರ್ಸಸ್ ಶ್ರೀ ಶಾರದಾಂಬ. ಆ ನಿಟ್ಟಲ್ಲಿ ಇವಾಗ ಬೆರೋಸಿನ ಸಿಕ್ಸರ್, 1ರಿಂದ 2 ಸಿಕ್ಸರ್ ಬಂದ್ರೆ ಪಂದ್ಯ ಚಿತ್ರಣ ಬದಲಾವಣೆ ಆಗುತ್ತೆ. ಆ ನಿಟ್ಟಲ್ಲಿ ಅಣ್ಣು ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. 2ನೇ ಚೆಂಡು ಪ್ರಜ್ವಲ್ ಎಸೆದ ಚೆಂಡು ರಿವರ್ಸ್ ಶಾಟ್, ನೋ ಮ್ಯಾಚ್ ಲ್ಯಾಂಡ್ ಆಗ್ತಾ ಇದೆ. ಮತ್ತೆ ಅವಳಿ ಓಟಗಳ ಪೂರೈಕೆಯೂ ಕೂಡ. ಮೊತ್ತ 21. ಇನ್ನು ಕೂಡ 16 ಓಟದ ಅವಶ್ಯಕತೆ ಜಯಕ್ಕಾಗಿ. 4 ಎಸೆತ 16 ಗುರಿ. ಸುಲಭ ಲೆಕ್ಕಾಚಾರ, 4ಕ್ಕೆ 4 ಬೌಂಡರಿ. ಆ ನಿಟ್ಟಲ್ಲಿ ಇವಾಗ ಪ್ರಜ್ವಲ್ 3ನೇ ಬಾರಿ ಸ್ಯಾಂಡಿ ಗುಡ್ ರಕ್ಷಣೆ ಮಾಡಿದ್ರೆ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡಬಲ್ಲಂತ ಸಾಮರ್ಥ್ಯ ಆಟಗಾರರು ಶಿವನ್ಯ ಹೇರೂರಿನ ಪರವಾಗಿದ್ದಾರೆ. ಓಟಗಳು ಬರ್ತಾ ಇದೆ. ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆಯೂ ಕೂಡ. ಒಂದು ರಿವ್ಯೂ ಮಾತ್ರ ಇದೆ, ಗಮನಿಸಿ. ಪಂದ್ಯಾಟ ಮುಂದುವರಿಸಬೇಕು, ಚರ್ಚೆ ಮಾಡುವಂತಿಲ್ಲ. ಪಂದ್ಯ ಮುಂದುವರಿಸಿಕೊಳ್ಳಿ. ಇವಾಗಲೇ ವೈಟ್ ಬಾಲ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿರುವ ಎಕ್ಸ್ಟ್ರಾ ಓಟಗಳ ಮುಖಾಂತರವಾಗಿ ಮತ್ತೆ ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 2 ಚೆಂಡುಗಳ ಮುಂದೆ ಅವಳಿ ಓಟಗಳನ್ನು ಪೂರೈಕೆ ಮಾಡಿಕೊಂಡಂತ ಶ್ರೀ ಶಾರದಾಂಬ ಕ್ರೀಡಾ ನೇಜಾರಿನ ತಂಡ ಹೇರೂರನ್ನು ಎದುರಿಸ್ತಾ ಇದೆ ಕ್ವಾರ್ಟರ್ ಫೈನಲ್ ನಲ್ಲಿ. ಮೊತ್ತ 22ಕ್ಕೆ ತಲುಪಿರ್ತಕ್ಕಂಥ ತಂಡ. ಇನ್ನು 15 ಗುರಿ, 15 runs to win. 4 balls 15 runs to win. ನಾಲ್ಕಕ್ಕೆ 15.
ಈ ರೀತಿಯ ಪಂದ್ಯಾಟವನ್ನು ಆರ್ಯ ಚಾಲೆಂಜರ್ಸ್ ಲೋಕಿ ಬಹಳಷ್ಟು ಉತ್ತಮ ರೀತಿಯ ಆಟದ ಜೊತೆಗಾಗಿ ಪಂದ್ಯಾಟವನ್ನು ಜಯಿಸಿಕೊಟ್ರು. ಇಲ್ಲಿ ಅದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಫೀಲ್ಡರ್ ಪೊಸಿಷನ್ಗೆ ಹೋಗಿ ತಮ್ಮ ತಮ್ಮ ಪೊಸಿಷನ್ಗೆ ಹೋಗಬೇಕು, ಪಂದ್ಯ ಮುಂದುವರಿಸಿಕೊಳ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂತಿಮ 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಜಯಕ್ಕಾಗಿ 15ರ ಗುರಿ. ಪಂದ್ಯ ಮುಂದುವರಿಸಿಕೊಳ್ಬೇಕು. ಪ್ರಜ್ವಲ್ ಚಾಲ್ತಿ, ಅಂತಿಮ ಅವರ ಚಾಲ್ತಿಯಲ್ಲಿ 4ಕ್ಕೆ 15. 4 ಬಾಲ್ 15 ರನ್ಸ್ ಟು ವಿನ್. ಕದಿಕೆ ಪ್ರದೀಪ್ ಅವರು ಬಂದಿದ್ದಾರೆ. ಈ ತರವಾದ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಹಿಟ್ ವಿಕೆಟ್ ಆಗ್ತಾ ಇದ್ದಾರೆ. ಅಣ್ಣು ವಿಕೆಟ್ ಪತನ. ವಿಕೆಟ್ ಹುದ್ದರಿ ಆಘಾತವನ್ನು ಕಂಡ ಬಳಿಕ ಇವಾಗಲೇ ಸಂತು ಬರ್ತಾ ಇರ್ತಕ್ಕಂಥ ಆಟಗಾರ ಎಸ್ಗಾರ್ ಬಾದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತವನ್ನು ದಾಖಲಿಸಿರ್ತಕ್ಕಂಥ ಶ್ರೀ ಶಾರದಾಂಬಕ್ಕೆ ಅಂತಿಮ ಹಂತದಲ್ಲಿ ಓಟಗಳು ಬರಬೇಕಾಗಿದೆ. ಲಾಸ್ಟ್ 3 ಬಾಲ್ಸ್. ಹದಿನೈದರ ಗುರಿ. ಮೂರು ಸಿಕ್ಸರ್ಗಳು ಬರಲೇಬೇಕಾಗಿದೆ, ಇಲ್ಲದಿದ್ರೆ 2 ಸಿಕ್ಸರ್ 3 ಓಟದ ಅವಶ್ಯಕತೆ. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಯಾವ ಪರಿಸ್ಥಿತಿಯಲ್ಲಿ ಕೂಡ ಫಲಿತಾಂಶಗಳು ಬುಡ ಮೇಲಿನ ಫಲಿತಾಂಶಗಳು ಆಗುವ ಸಾಧ್ಯತೆಗಳು ಕೂಡ ಇದೆ ನೇಜರ ಕ್ರೀಡಾಂಗಣ. ಮತ್ತೆ ಪ್ರಜ್ವಲ್ ರಿವರ್ಸ್ ಶಾಟ್ ಅನ್ನ ಸಂತು ದಾಖಲಿಸಿದ್ರು. ಪ್ರದೀಪ ಮಾಡ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟದ ಮಾತ್ರ ಪೂರೈಕೆ ಮಾಡ್ತಾ ಇದ್ದಾರೆ ಶಿವನ್ಯ ಹೇರೂರಿನ ವಿರುದ್ಧವಾಗಿ. ಮೊನ್ನೆ ಬಿಪಿಎಲ್ ಫೈನಲ್ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಶಿವನ್ಯ ಹೇರೂರಿನ ತಂಡ ಇಲ್ಲಿ ಅಂತಿಮ 2 ಚೆಂಡುಗಳನ್ನು ಎಸೆಯಬೇಕಾಗಿದೆ. ಈ ತರ ಮಧ್ಯೆ ಕ್ಲೀನ್ ಬೋಲ್ಟ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಬಾರಿ ಪ್ರಜ್ವಲ್ ವಿಕೆಟ್ ಅನ್ನ ಪಡ್ಕೊಂಡ್ರು ಶಿವನ್ಯ ಹೇರೂರಿನ ಪರವಾಗಿ. ಅಂತಿಮ ಹಂತದಲ್ಲಿ ಬರ್ತಕ್ಕಂಥ ಆಟಗಾರರು ಶ್ರೀ ಶಾರದಾಂಬದ ಪರವಾಗಿ. ಅಂತಿಮ ಇನ್ನು 1 ಚೆಂಡು ಬಾಕಿ ಇದೆ. ಕೊನೆಯ ಬಾರಿ. ಇದರೊಂದಿಗೆ ಶಿವನ್ಯ ಹೇರೂರಿನ ತಂಡ ಎಂಟರ್ ದ ಸೆಮಿಫೈನಲ್. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದು ಪಂದ್ಯ ಕೂಡದ ಸೆಮಿಫೈನಲ್ ಎಂಟ್ರಿನ ಪಡ್ಕೊಂಡ ತಂಡ ಶಿವನ್ಯ ಹೇರೂರಿನ ತಂಡ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ